ಖಾಸಗಿ ವಿಧಿವಿಜ್ಞಾನ ಸಂಸ್ಥೆಯೊಂದು ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರೋದು ಹೌದು ಅನ್ನೋದನ್ನ ದೃಢಪಡಿಸ್ತಾ ಇದೆ. ಇದು ಕಾಂಗ್ರೆಸ್ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ. ನಾನು ಕೂಡ ಖಾಸಗಿ ಸಂಸ್ಥೆಗಳಿಗೆ ಕೊಟ್ಟು ರಿಪೋರ್ಟ್ ಅನ್ನ ಪಡ್ಕೊಂಡಿದ್ದೀನಿ. ರೊಕ್ಕ ಕೊಟ್ಟರೆ ಯಾರು ಬೇಕಾದರೂ ವರದಿ ಕೊಡ್ತಾರೆ. ಅಂದ್ರೆ ಇವರು ಕೂಡ ದುಡ್ಡು ಕೊಟ್ಟೆ ಹಂಗಿದ್ರೆ ವರದಿ ತೆಗೆದುಕೊಂಡಿರೋದು ಗೊತ್ತಿಲ್ಲ, ಹಂಗೆ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಖಾಸಗಿ FSL ವರದಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಗೂ ಸೈಬರ್ ಕಂಪನಿ, ಅನಿಮೇಷನ್ ಕಂಪನಿಗಳಿಗೆ ಗೊತ್ತಿದೆ, ನಾವು ಯಾವುದೋ ರಿಪೋರ್ಟ್ ತಂದು ಹೇಳ್ಬೋದಲ್ವಾ. ಹಾಗಿದ್ರೆ ಇವರು ಆ ಘಟನೆ ನಡೆದ ಮರುದಿನನೇ ಮಾತನಾಡಿದ್ರಲ್ಲ ಪ್ರಿಯಾಂಕ್ ಖರ್ಗೆ, ಅವರೇ ಹೇಳಿದ್ದು ಇಲ್ಲ ರೀ ಅದು ನಾಸಿರ್ ಸಾಬ್ ಜಿಂದಾಬಾದ್, ನಾನೊಂದು ರಿಪೋರ್ಟ್ ತಗೊಂಡಿದ್ದೀನಿ ಅಂತ. ಹಾಗಿದ್ರೆ ನೀವೇನು ಮಾಡಿರೋದು? ಸೊ ಇದು ಕೂಡ ಬಹಳ ಮುಖ್ಯವಾದಂಥ ಪ್ರಶ್ನೆ. ಈಗ ಅವರು ಫಣೀಂದ್ರ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇಲ್ಲ ರೀ ಅದು ದುಡ್ಡು ಕೊಟ್ಟು ಮಾಡಿಸಿರೋ ರಿಪೋರ್ಟು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಮೊದಲನೇದಾಗಿ BJPಯವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೊರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡೋದೇ ಮೊದಲನೇ ದೇಶದ್ರೋಹದ ಕೆಲಸ. ಇದು ಸಾಮಾನ್ಯ ಪ್ರಕರಣ ಅಲ್ಲ. ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. BJPಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದ್ರೋಹದ ಕೆಲಸ. ಒಂದನೇದು, ಈ ಸಂಸ್ಥೆಯ ಕ್ರೆಡಿಬಿಲಿಟಿ ಏನು, ಯಾವುದೋ ಕ್ಲೂ ಫಾರ್ ಎವಿಡೆನ್ಸ್ ಫೊರೆನ್ಸಿಕ್ ಲ್ಯಾಬ್ ಅಂತ ಇದೆ. ಇವರು ಖಾಸಗಿಯಾಗಿ ಏನಾದರೂ ಮಾಡ್ಕೊಳ್ಳಿ, ದಟ್ ಈಸ್ ಓಕೆ. ಅವರು ಬಹುಶಃ ಸರ್ಕಾರದ್ದು ಅವ್ರ ತರಬೇತಿ ಇದೆಯೋ ಸರ್ಟಿಫಿಕೇಷನ್ ಇದೆಯೋ ನನಗೆ ಗೊತ್ತಿಲ್ಲ. ಇದ್ರೂ ಕೂಡ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ಅಷ್ಟು ಮೆಚ್ಯೂರಿಟಿ ಇರಬೇಕಾಗಿತ್ತು ಇದಕ್ಕೆ. ಆಮೇಲೆ BJPಯವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ, ಅದು ಯಾವ ಫುಟೇಜು? ಯಾಕಂದರೆ ನಾವು ಸುಮ್ಮನೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು, ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಇರ್ಬೋದು, ವಿಡಿಯೋ ಕ್ವಾಲಿಟಿ ಇರ್ಬೋದು, ಅದು ಸಪ್ರೆಸ್ ಆಗೇ ಆಗುತ್ತೆ. ಇದು ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು. ಎರಡನೇದು, ರಾ ಫುಟೇಜ್ ಕೊಟ್ಟಿದ್ರೆ ಎಲ್ಲಿಂದ ಸಿಕ್ತು ಇವರಿಗೆ ರಾ ಫುಟೇಜು? ಯಾಕೆಂದರೆ ಹಲವಾರು ಕ್ಯಾಮ್ರಾಗಳಿತ್ತು ಅವತ್ತು, ಹಲವಾರು ಮಾಧ್ಯಮ ಸ್ನೇಹಿತರಲ್ಲಿ ಆ ರಾ ಫುಟೇಜ್ ಇದೆ. ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು? ಮತ್ತು ಈ ಫುಟೇಜ್ ಯಾವ ರಾ ಫುಟೇಜ್ ಇದೆಯಾ ಅಥವಾ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡೋದಿದೆಯಾ ಅಥವಾ ನಿಮ್ಮ ಚಾನೆಲ್ಗಳಿಂದ ಡೌನ್ಲೋಡ್ ಮಾಡಿದ್ದಿದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.